ಕರ್ನಾಟಕ ರಾಜ್ಯದಾದ್ಯಂತ ಇವತ್ತಿನಿಂದ 2025 ಮತ್ತು 26ನೇ ಸಾಲಿನ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗಿದ್ದು, ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದಿಂದ ಖುಷಿಯಾಗಿ ಹೊರಗೆ ಬಂದು ಮಾಧ್ಯಮದವರ ಜೊತೆಗೆ ಖುಷಿಯಾಗಿ ಹಂಚಿಕೊಂಡರು. ಪರೀಕ್ಷೆ ಬರೆದ ಖುಷಿ ಹಂಚಿಕೊಂಡ ಶ್ರೀ ಚೆನ್ನ ಋಷಭೇಂದ್ರ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿ. ಈ ಸಂದರ್ಭದಲ್ಲಿ ಪರೀಕ್ಷಾ ಕೇಂದ್ರದ ಮೇಲ್ವಿಚಾರಕ ರವಿ ಭಾವಿ ಪರೀಕ್ಷಾ ಕೇಂದ್ರದ ವ್ಯವಸ್ಥೆ ಕುರಿತು ಮಾತನಾಡಿದರು. ಶಶಿಧರ್ ಕೋಟಕ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಸಂತೋಷ್ ಮಂಗ್ಸೂರಿ ಅಂತ ನಾ ಓದ್ತಿದ್ದು 10th ಸ್ಟ್ಯಾಂಡರ್ಡ್ ಶ್ರೀ ಚೆನ್ನ ಋಷಭೇಂದ್ರ ಹೈಸ್ಕೂಲ್ ಏಡೆಡ್ ಐತಿ. ನಮ್ಮ ಹಾರುಗಿರಿ ಒಳಗನ ಅಗದಿ ಫೇಮಸ್ ಸ್ಕೂಲ್ ಅಂದರೆ SVS. ಕರ್ನಾಟಕ ಒಳಗಾಗಲಿ ದೇಶ ಒಳಗಾಗಲಿ ಈ ಸ್ಕೂಲ್ ಮುಂದೊಂದಿನ ನಂಬರ್ 1 ಸ್ಥಾನದಾಗ ಕುಂತೈತೆ ಅನ್ನೋಕೆ ಯಾವುದೇ ಒಂದು ಹಿಂಜರಿಕೆ ಅಥವಾ ಭಯ ಅನ್ನೋದು ಏನೂ ಇಲ್ಲ. ಯಾಕಂದ್ರೆ ಅಷ್ಟು ಸುಶಿಕ್ಷಿತ ಮತ್ತು ಗೌರವಾನ್ವಿತ ಶಿಕ್ಷಕರಾಗಲಿ, ಪ್ಯೂನ್ಸ್ ಆಗಲಿ ಅಥವಾ ಮೇಡಮ್ಗಳಾಗಲಿ ಎಲ್ಲರೂ ಇಲ್ಲಿದ್ದಾರು. ಈ ಟೀಚಿಂಗ್ ಬಗ್ಗೆ ಹೇಳಬೇಕಂದ್ರೆ ಮತ್ತೊಂದು ಮಾತಿಲ್ಲ. ಆಮೇಲೆ ನಾನು ಈ ಸ್ಕೂಲಿಗೆ ಹೈಸ್ಕೂಲ್ಗೆ ಬಂದನಿ, ಪ್ರೈಮರಿ ಅಂತ ಇಲ್ಲೇ ಇಲ್ಲ. ಹೈಸ್ಕೂಲಿಗೆ ಏನು ಬಂದನಿ ಅವಾಗಿಂದ ನಂಗೆ ಈ ಸ್ಕೂಲಾಗ ಒಂದು ಮರೆಯೋಕೆ ಆಗದೇ ಇರುವಂತಹ ಎಲ್ಲೂ ಅನುಭವಿಸಿದಂತಹ ಒಂದು ಶಿಕ್ಷಣ ಪ್ರೇರಣೆ ಇಲ್ಲಿ ಸಿಕ್ಕೈತಿ. ಶಿಕ್ಷಣ ಪ್ರೇರಣೆ ಅಷ್ಟೇ ಅಲ್ಲದೆ ಒಂದು ನೈತಿಕ ಅಥವಾ ಮೌಲ್ಯಯುತ ವಿಷಯಗಳನ್ನು ಇಲ್ಲಿ ಕೊಟ್ಟರು. ಇವತ್ತು ಮಾರ್ಚ್ 18, 2026 ನಮ್ದು ಫಸ್ಟ್ ಬೋರ್ಡ್ ಎಕ್ಸಾಮ್, SSLC ಫಸ್ಟ್ ಬೋರ್ಡ್ ಎಕ್ಸಾಮ ಕನ್ನಡ ಎಕ್ಸಾಮ್ ಇತ್ತು. ಬೆಳಿಗ್ಗೆ ಬರುವಾಗ ಎಕ್ಸಾಮ್ ಭಾಳ ಭಯಪಟ್ಟಿದ್ದೆ. ಯಾಕಂದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಹೆಂಗಿರೋದು ಕ್ವಶನ್ ಪೇಪರ್ ಏನು ತರಗೊಂದು ಯೋಚನೆ ಇತ್ತು, ಹಿಂಗೆ ಬರ್ಬೋದು ಕ್ವಶನ್ ಪೇಪರ್ ಅಂತ ಹೇಳಿ. ಬಟ್ ಆದ್ರೆ ಒಳಗೊಂದು ಅಂಜಿಕೆ ಅನ್ನೋದು ಇರೋದ. ಬೆಳಿಗ್ಗೆ ಬಂದು ಕೂಡಲೇ ಹತ್ತೀನಿ, ಯಾಕಂದ್ರೆ ಅಷ್ಟು ಅಂಜಿಕೆ ಬಂತು, ಅಂಜಿಕೆಲ್ಲ ಹೊರಗೆ ಹಾಕಿನಿ. ಆಮೇಲೆ ಹೋಗಿ ಬ್ಲಾಕ್ನಾಗ ಕೂತ್ನಿ, ಅದು ತೀರಾ ಅಂಜಿಕೆ ಬರೋಕೈತೆ. ಹಂಗಾರೆ ಬ್ಲಾಕ್ನಾಗ ನಮ್ಮ ಸ್ಕೂಲಾಗ ನಾವು ಒಬ್ಬಕ್ಕೆ ಮತ್ತೆ ಯಾರು ಇಲ್ಲಿ ಯಾರು ಪರಿಚಯ ಇಲ್ಲ, ಗೊತ್ತಿಲ್ಲ. ಸ್ಕೂಲ್ ನಮ್ದು, ಬಟ್ ಒಳಗಿನವ್ರು ಯಾರು ನಮ್ಮವ್ರು ಇರಲಿಲ್ಲ. ಪರೀಕ್ಷೆ ಬರೋಕೆ ನಾವು ಒಬ್ಬಕ್ಕೆ, ಯಾಕಂದ್ರೆ ಪರೀಕ್ಷೆನೂ ಸಾಧಾರಣ ಅಲ್ಲ. ಬೋರ್ಡ್ ಎಕ್ಸಾಮ್ ಅನ್ನೋದು ಒಂದು ದೊಡ್ಡ ಯುದ್ಧ ಇದ್ದಂಗೆ. ನಮ್ಮ ಪಾಲಿಗೆ ಅದು 3ನೇ ಮಹಾಯುದ್ಧ ಅಂತಲೇ ಹೇಳಬೇಕು. ಅದನ್ನು ಫೇಸ್ ಮಾಡಬೇಕಾಗಿತ್ತು. ಒಳಗೆ ಹೋಗಿ ಕೂತೀವಿ. ನಮ್ಮ ಕನ್ನಡ ಶಿಕ್ಷಕರು ಹನುಮಂತ್ ಮಡ್ಗಾರ್ ಸರ್, ಆಮೇಲೆ ನಮ್ಮ ಮಾರ್ಗದರ್ಶಕರಾಗಿರುವಂಥವರು ಹನುಮಂತ್ ಮಡ್ಗಾರ್ ಸರ, ಆಮೇಲೆ ನಮ್ಮ ಮುಖ್ಯ ಶಿಕ್ಷಕರು, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಆದ RA ಭಾವಿ ಗುರುಗಳ, ಅವರಂತೂ ನನಗೆ ಇಷ್ಟು ಪ್ರೇರಣೆ ಶಕ್ತಿ ಕೊಟ್ಟರು, ಇಷ್ಟು ಇನ್ಸ್ಪಿರೇಷನ್ ಆದರು, ಇಷ್ಟು ಮೋಟಿವೇಟ್ ಮಾಡ್ರಂದ್ರೆ ಒಳಗೆ ಹೋಗಿ ಕೂತಿಲ್ಲ. ಸ್ವಲ್ಪ ಅಂಜಿಕೆ ಅನ್ನೋದೆಲ್ಲ ಕಡಿಮೆ ಆಯಿತು. ಆಮೇಲೆ ಸೂಪರ್ವೈಸರ್ ಬಂದು ನೀಟಾಗಿ ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡಿಸಿ, ರೂಲ್ಸ್ ಎಲ್ಲ ಚೆನ್ನಾಗಿ ಹೇಳಿ, ಆಮೇಲೆ ಭಾವಿ ಸರ್ ಬಂದು ಏನು ಅಂಜಬೇಡ್ರಿ ಅಂಥದ್ದು ಏನೋದಿಲ್ಲ ಅಂತ ಹೇಳಿ ಅವಾಗ ಸ್ವಲ್ಪ ಭಯ ನಿವಾರಣೆ ಆಯಿತು. ಆಮೇಲೆ 10 ಗಂಟೆಗೆ ಏನು ಕ್ವಶನ್ ಪೇಪರ್ ಕೊಟ್ಟರು ನೋಡ್ರಿ. ಕ್ವಶನ್ ಪೇಪರ್ ಓದ್ಕೋತ ಹೋದ್ನಿ. ಭಾಳ ಅಂದ್ರೆ ಒಂದು 3 ಕ್ವಶನ್ಸ್ ಅಷ್ಟೇ ಕೇಳದಂಥ ಕ್ವಶನ್ ಕೇಳಿದ್ರು. ಆದ್ರೆ ಸಿಲೆಬಸ್ ಒಳಗಿನ ಇದ್ದು, ಅವೇನು ಹೊರಗಿನ ಏನಿರಲಿಲ್ಲ. ಬಿಟ್ಟರೆ ನಾವು ಸರ್ನಿ, ಪ್ರಿಪ್ರೇಟ್ರಿ ಇಲ್ಲ ಮಾಡೆಲ್ ಕ್ವಶನ್ ಪೇಪರ್ ನೋಡಿದ್ವಿ, ಎಲ್ಲ ಅದ್ರಾಗಿನ ಇದ್ದು. ಈ ಫಸ್ಟೇ ಪೇಪರ್ ಬರೋದ್ಮೇಲೆ ಅನ್ನಿಸ್ತು ಅಂಜು ಅಂಥದ್ದು ಏನಿಲ್ಲ, ಎಲ್ಲ ಓದಿದ್ದ ಇರ್ತೈತಿ. ಏನು ಭಾಳ ಯೋಚನೆ ಮಾಡ್ಬೇಕಂತೂ ಹತ್ತಲಿಲ್ಲ. ಜಲ್ದಿ ಬರ್ಕೋತ ಹೋಗ್ಬಿಟ್ನೆ, ಮುಗಿಸ್ ಲಾಸ್ಟ್ ಒಂದು 10 ನಿಮಿಷ ಖಾಲಿ ಕೂತ್ನಿ. ಮುಂದಿನ ಪೇಪರು ಇಷ್ಟ ಈಸಿ ಇರ್ತಾವು, ನಾ ತಿಳ್ಕೊಂಡಂಗೆ ಬರೆಯೋಂಗೆ ಇರ್ತಾವು, ನನಗೇನು ಅಂಜಿಕೆ ಬರೋಂಗಿಲ್ಲ ಅಂತ ಅನ್ಕೊಂಡೇನಿ. ಹಂಗೆ ಇದ್ರೆ ನನಗೂ ಚಲೋ, ಎಲ್ಲರಿಗೂ ಚಲೋ ಆಗ್ತೈತಿ. ಇಷ್ಟು ಹೇಳಿ ಬೋರ್ಡ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ನ ಮುಗ್ಸೋಕೆ ಇಷ್ಟಪಡ್ತೀನಿ. ನಮ್ಮ ಸೂಪರ್ವೈಸರ್ ಆಗಲಿ, ಆಮೇಲೆ ನಮ್ಮ HMಗಾಗಲಿ, ನಮ್ಮ ಕನ್ನಡ ಟೀಚರ್ಗಾಗಲಿ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾ ಇವತ್ತು ಕನ್ನಡ ಎಕ್ಸಾಮ್ 125 ಮಾರ್ಕ್ಸ್ ಬಂದೇನಂದ್ರೆ ಅದಕ್ಕೆ ಮುಖ್ಯ ಕಾರಣ ಅವರ ಒಂದು ಪ್ರಯತ್ನ, ಅವರ ಒಂದು ಏನು ನಡವಳಿಕೆ, ಅವರ ಒಂದು ಪ್ರೇರಣೆನೇ ನನಗೆ ಇಷ್ಟು ಇದನ್ನು ಮಾಡಿಕೊಡೋಕ್ಕೆ ಸಹಾಯ ಆಗೈತಿ. ತಾಲೂಕಿನ ಹಾರುಗೇರಿಯ ಶ್ರೀ ಚೆನ್ನ ಋಷಭೇಂದ್ರ ಶಿಕ್ಷಣ ಸಂಸ್ಥೆಯ ಪರೀಕ್ಷಾ ಕೇಂದ್ರದಲ್ಲಿ ಇವತ್ತು ಪ್ರಥಮ ಭಾಷೆಯ ಪರೀಕ್ಷೆ ಜರುಗಿತು. ಪ್ರಥಮ ಭಾಷೆ ಅತ್ಯಂತ ವ್ಯವಸ್ಥಿತವಾಗಿ ಈ ಪರೀಕ್ಷಾ ಕೇಂದ್ರದಲ್ಲಿ ಒಟ್ಟು 481 ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ನೋಂದಣಿಯಾಗಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ.
ಇವತ್ತಿನ ದಿನ 6 ಜನ ವಿದ್ಯಾರ್ಥಿಗಳು ಗೈರಾಗಿದ್ದರು. ಅದೇ ರೀತಿಯಾಗಿ ಇವತ್ತಿನ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಇಲಾಖೆಯಿಂದ ಮಾನ್ಯ ಜಿಲ್ಲಾಧಿಕಾರಿಯು ಆದೇಶದ ಮೇರೆಗೆ ವೈದ್ಯಕೀಯ ಸೇವೆಯೂ ಕೂಡ ಇವತ್ತು ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಲಭ್ಯವಿತ್ತು. ಪೊಲೀಸ್ ಇಲಾಖೆಯೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಯಾವುದೇ ಒಂದು ಅನಾಹುತಗಳು ಆಗದಂತೆ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಜೊತೆಗೆ ಪರೀಕ್ಷೆ ಪ್ರಾರಂಭವಾಗುವುದಕ್ಕಿಂತ 1 ಗಂಟೆ ಮುಂಚಿತವಾಗಿಯೇ ವೈದ್ಯಕೀಯ ಕ್ಷೇತ್ರದವರು ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯೂ ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಸಹಾಯ ಮಾಡಿದರು. ಇನ್ನು ಈ ಪರೀಕ್ಷಾ ಕೇಂದ್ರಕ್ಕೆ ನಮ್ಮ KEB ಇಲಾಖೆಯವರು ಕೂಡ ಅತ್ಯಂತ ವ್ಯವಸ್ಥಿತವಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದಂತೆ ನಿರಂತರವಾಗಿ ವಿದ್ಯುತ್ತನ್ನು ಕೂಡ ಅವರು ಸರಬರಾಜು ಮಾಡಿದ್ದು, ಎಲ್ಲ ರೀತಿಯಾಗಿ ಪರೀಕ್ಷೆಗಳು ಯಾವುದೇ ಗೊಂದಲಮಯ ಇಲ್ಲದೆ ಅತ್ಯಂತ ಸುವ್ಯವಸ್ಥಿತವಾಗಿ ಪರೀಕ್ಷೆಗಳು ಜರುಗಿದು ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತದೆ. ಇವತ್ತಿನ ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಒಟ್ಟು 20 ವಿದ್ಯಾರ್ಥಿಗಳು 20 ಕೊಠಡಿಗಳು ಇವತ್ತು ಪರೀಕ್ಷಾ ಕೇಂದ್ರಕ್ಕೆ ಲಭ್ಯವಾಗಿರುವಂಥದ್ದು. ಸರ್, ಎಲ್ಲ ಕೊಠಡಿಗೆ CC ಕ್ಯಾಮ್ರಾ ಅಳವಡಿಕೆ? ಎಸ್ ಸರ್, ಒಟ್ಟು ನಮ್ಮ ಪರೀಕ್ಷಾ ಕೇಂದ್ರಕ್ಕೆ ಇರುವಂಥ ಎಲ್ಲ 20 ಕೊಠಡಿಗೆ ಹಾಗೂ ಕಾರಿಡಾರಿಗೂ ಕೂಡ CC ಕ್ಯಾಮ್ರಾಗಳನ್ನು ನಾವು ಅಳವಡಿಕೆ ಮಾಡಿದ್ದು. ತಮ್ಮ ಹೆಸರು ಸರ್? ರವೀಂದ್ರ ಬಾವಿ, ಶ್ರೀ ಚೆನ್ನವೀರ ಸುಬೇಂದ್ರ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು.